ಬಾಗಲಕೋಟೆ ಜಿಲ್ಲೆ ಪ್ಯಾರಾಮಿಲಿಟರಿ ಸೈನಿಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಇಲಕಲ್ಲ ಘಟಕಗಳ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 10, 2025 ರಂದು ಸಾಯಂಕಾಲ 6 ಗಂಟೆಗೆ ಬಾಗಲಕೋಟೆ ತಾಲೂಕಿನ ಶಿರೂರ ಗ್ರಾಮದ ಬಿಎಸ್ಎಫ್ ಯೋಧ ರಾಮಪ್ಪನಾಗಪ್ಪ ಬದಾಮಿರು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ವೀರಗತಿ ಹೊಂದಿದ ಪ್ರಯುಕ್ತ ಅವರ ಪಾರ್ಥಿವ ಶರೀರಕ್ಕೆ ಅರೆಸೇನಾಪಡೆ ಹುನಗುಂದ ಘಟಕದ ಅಧ್ಯಕ್ಷರಾದ ಪ್ರಭುಲಿಂಗ ಕಾಳಹಸ್ತಿಮಠರ ನೇತೃತ್ವದಲ್ಲಿ ಹಾಗೂ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಗೌರವಾನ್ವಿತ ಸುಬೇದಾರ ಮೇಜರ್ ಬಾಲಪ್ಪ ಕಿರಸೂರರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ವೇಮವೃತ್ತದಲ್ಲಿ ಪುಷ್ಪನಮನದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಒಂದು ಪುಷ್ಪನಮನ ಮತ್ತು 1 ನಿಮಿಷದ ಮೌನಾಚರಣೆಯ ಶ್ರದ್ಧಾಂಜಲಿ ನಂತರ ಮಾಜಿ ಅರೆಸೇನಾಪಡೆ ಸಂಘದ ಮಾಜಿ ಯೋಧರಾದ ಷಣ್ಮುಖಪ್ಪ ಮಡಿವಾಳರು ಹಾಗೂ ಸೇವಾನಿರತ ಕ್ಯಾಪ್ಟನ್ ಲಾಲಸಾಬನದಾಫರು ಮಾತನಾಡಿ, ರಾಮಪ್ಪರು 2005 ರಲ್ಲಿ ದೇಶದ ಗಡಿ ಭದ್ರತಾ ಪಡೆಯ ಬಿಎಸ್ಎಫ್ನ ಅರೆಸೇನಾಪಡೆಯ 80ನೇ ಬೆಟಾಲಿಯನ್ನಿಂದ ಸುಮಾರು 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಜಮ್ಮು ಕಾಶ್ಮೀರದ ದುರ್ಗಮ ಮತ್ತು ಹಿಮವೃತ್ತವಾದ ಕೊರೆಯುವ ಗಡಿ ಪ್ರದೇಶದಲ್ಲಿ ಸೇವಾನಿರತರಾಗಿರುವಾಗ ಪಾರ್ಶ್ವವಾಯು ಅನಾರೋಗ್ಯಕ್ಕೆ ತುತ್ತಾಗಿ ವೀರಗತಿ ಪ್ರಾಪ್ತರಾಗಿದ್ದಾರೆ. ಹಾಗಾಗಿ ಭಗವಂತ ಅವರಾತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ದುಃಖ ತಪ್ತವರ ಕುಟುಂಬಕ್ಕೆ ನೋವು ಕಷ್ಟವನ್ನು ಸಹಿಸುವ ಶಕ್ತಿ ಆ ಭಗವಂತ ಅವರಿಗೆ ಕರುಣಿಸಲೆಂದು ಸಂತಾಪ ಸೂಚಿಸಿದರು. ಹಾಗೂ ಶ್ರದ್ಧಾಂಜಲಿ ಸಲ್ಲಿಸಲು ಉಪಸ್ಥಿತರಿದ್ದ ಮಾಜಿ ಅರೆಸೇನಾಪಡೆ ಸಂಘ ಹಾಗೂ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ವೀರಗತಿ ಪ್ರಾಪ್ತರಾದ ರಾಮಪ್ಪನವರ ಪರ ಅಮರರಹೇ ಅಮರಹೇ ಹಾಗೂ ಜೈ ಜವಾನ ಜೈ ಕಿಸಾನ ಹಾಗೂ ಭಾರತ ಮಾತೆಯ ಜಯಕಾರಘೋಷಣೆ ಮೊಳಗಿದವು. ಈ ಶ್ರದ್ಧಾಂಜಲಿ ಸಲ್ಲಿಸಲು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ವೀರಗತಿ ಪ್ರಾಪ್ತಯೋಧನ ಪಾರ್ಥಿವ ಶರೀರಕ್ಕೆ ಅಂತಿಮ ಪುಷ್ಪ ಮತ್ತು ಗೌರವನಮನದೊಂದಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ದರ್ಶನ ಪಡೆದರು. ನಂತರ ಪಾರ್ಥಿವ ಶರೀರ ಹೊತ್ತು ತಂದ ವಾಹನಕ್ಕೆ ಜನ್ಮಸ್ಥಳ ಶಿರೂರ ಗ್ರಾಮಕ್ಕೆ ಬೀಳ್ಕೊಡಲಾಯಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. हाँ सभी लोग आ जाए सर. नीचे भारत माता की जय, भारत माता की जय. वीर जवान अमर है, वीर जवान अमर है, वीर जवान अमर है. जय जवान जय किसान, जय जवान जय किसान. वंदे मातरम, वंदे मातरम. बोला भारत माता की जय, बोला भारत माता की जय. ವೀರ ಯೋಧ ನಮ್ಮನ್ನ ಅಗಲಿದ ವೀರ ಯೋಧ ರಾಮಪ್ಪ ಪರ್ಸಣ್ಣ ಅವರಿಗೆ ಅವರು ಸೇವೆ ಸಲ್ಲಿಸಕ್ಕೆ 12/12/2005 ಬರ್ತಿದ್ರು. ಅವರು ಭಾರತಾಂಬೆಯ ಸೇವೆ ಸಲ್ಲಿಸಬೇಕಂತ ಬಿಎಸ್ಎಫ್ ನಲ್ಲಿ ಸೇವೆ ಮಾಡ್ತಾ ಇದ್ರು. ನಿನ್ನೆ ಅವರ ಕಾಶ್ಮೀರಲ್ಲಿ ವೀರಮರಣ ಒಂದು ಇದೇ ತಾನೇ ನಮ್ಮಲ್ಲಿ ಬಂದೈತೆ. ಅವರೆಲ್ಲರಿಗೂ ವೀರ ಯೋಧನಿಗೆ ನಮ್ಮೆಲ್ಲರ ತರಫಲಿಂದ 1 ನಿಮಿಷ ಅವ್ರಿಗೆ ಮೌನ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೋರಿಕೆ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಭಾರತ್ ಮಾತಾ ಕಿ ಜೈ, भारत माता की जय, भारत माता की जय. अमर रहे, अमर रहे, अमर रहे, अमर रहे.
ಮಾಜಿ ಸೈನಿಕರಿಂದ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಪ್ರಶಾಸನಿಕರಿಂದ ಒಂದು ಸಮಸ್ತ ದೈವದಿಂದ ಒಂದು ಈ ವೀರ ಯೋಧ ರಮೇಶ್ ಅವರಿಗೆ ಒಂದು ಶಹಾದತ್ ಸನ್ಮಾನ ಮಾಡಿದ್ದೋಸ್ಕರ BSF ತರಫಿನಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿಂದ ರವಾನೆ. ಜೈ ಹಿಂದ್, ಜೈ ಭಾರತ್. ಭಾರತ್ ಮಾತಾ ಕಿ ಬೇಕಂತ